ಹರ್ಟ್ ಆಗ್ಯದ. ರಿಯಲ್ ಎಸ್ಟೇಟ್ ಕೊಡಬೇಡ್ರಿ ಎಲ್ಲೂ ಬಂದ ಮಾಡೋದ್ರ ಮೊದಲು ಆ ರಿಯಲ್ ಎಸ್ಟೇಟ್ ಬಂದಾಗಬೇಕಾಯ್ತು ಅಂದ್ರೆ ಹಳ್ಳಿಗಳನ್ನು ಇವತ್ತು ದಿಲ್ಲಿಗೆ ಆಗಬೇಕಾಗಿದ್ದು ಗಾಂಧಿ ನಿಮ್ಮ ಪಕ್ಷ ಹುಟ್ಟಾಕಿದವರು, ಅದನ್ನು ಬೆಳೆಸಿದವರು ಕಾಂಗ್ರೆಸ್ ಏನಿದ್ರು ಗಾಂಧೀಜಿನವ್ರಿಗೆ ಆದರೂ ವಿಚಾರ ಇಲ್ಲಲ್ರಿ ನಿಮ್ಮಲ್ಲೇ. ಕೈಗಾರಿಕೆ ಬೆಳೆಸೋಕು ಬೃಹತ್ ಕೈಗಾರಿಕೆ ಬಳಸೋದು ಬೇಡ ಅಂತೇಳಿ ಬೃಹತ್ ಕೈಗಾರಿಕೆ ಅನ್ನೋಂಥ ಶಬ್ದ ಬೇಡಾಗಿತ್ತು ಅವ್ರು ಗಾಂಧೀಜಿಯವ್ರಿಗೆ. ಪ್ರತಿ ಹಳ್ಳಿನೂ ಹತ್ತಿ ಬೆಳೀರಿ, ಬಟ್ಟೆ ತಯಾರು ಮಾಡಿರಿ, ಎಣ್ಣೆ ತಯಾರು ಮಾಡಿರಿ. ಎಣ್ಣೆ ಇಲ್ಲ, ಎಣ್ಣೆ ಹೊರಗಿನ ತರಿಸೋದು, ಅದಕ್ಕೆ ಮತ್ತೆ ಘೋಷಾಲ ಮಾಡ್ತಾರೆ ಅವರು. ಈ ನಮ್ಮ ಮಹಾನ್ ವ್ಯಕ್ತಿಗಳು ಕಾರ್ಪೊರೇಟ್ಗಳು ಹೊರಗಿನ ತರಿಸೋದು ನಮಗೆ ಮಾರೋದು. ಮತ್ತು ನಮ್ಮಲ್ಲಿ ರೈತರಿಗೆ ಉದ್ಯೋಗ ಇಲ್ಲ ರೀ, ಎಣ್ಣೆ ಬೆಳೆಯಲ್ಲ, ಬರೋ ಕಬ್ಬು ಬೆಳೆದು ಕಡಿಮೆ ರೇಟ್ ನೀವು ತೊಗೊಳ್ಳೋದು, ಶುಗರ್ ಫ್ಯಾಕ್ಟ್ರಿ ಮಂದಿ ಲಾಬಿ ಮಾಡ್ಕೊಳ್ಳೋದು, ಬೆಳ್ಕೊಂಡು ಹೋಗೋದು, ಇವೆಲ್ಲ ಏನು ನಡೀತಾ ಇದ್ದಾವೆ. ವಾಸ್ತವಗಳಿವೆಲ್ಲ. ಈ ದಿಶೆಯಲ್ಲೇ ನಮ್ಮ ಎಂ ಬಿ ಪಾಟೀಲ್ ಆಗಿರ್ಬೋದು, ಅವರ ಲೀಡರ್ ಆದಂಥ ಸಿದ್ದರಾಮಯ್ಯನವರು ಅವರೊಬ್ಬರು ರೈತರ ನಾವು ಇಲ್ಲೇ ಅದನ್ನೂ ಅಲ್ಲಗಳಿದ್ರು. ಇಲ್ಲಿ ಒಬ್ಬ ಚಹಾ ಮಾರುವಂಥ ವ್ಯಕ್ತಿ ಇವತ್ತು ನಮ್ಮ ಪ್ರಧಾನಿ ಆಗಿದ್ದಾರೆ. ಅವರ ಇತಿಹಾಸನೂ ಭಾಳ ನೋವಿನಿಂದ ಮೇಲೆ ಬಂದಿದ್ದದ. ಅವರು ವಿರೋಧ ಮಾಡ್ತಾ ಇಲ್ಲ. ಅವರು ತೆಗೆದುಕೊಳ್ಳುತ್ತಿರುವಂತಹ ವ್ಯವಸ್ಥೆಯ ನಿರ್ಧಾರಗಳು ಜನಕ್ಕೆ ತೊಂದರೆ ಆಗ್ತವೆ. ಹೊಸ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡಿರಿ ಎಲ್ಲರೂ. ಕೈಗಾರಿಕೆ ನೀವು ಮಾಡಿರಿ, ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿರಿ, ಕೃಷಿಯನ್ನು ಬೆಳೆಸ್ರಿ, ಮಾರ್ಕೆಟ್ ಮಾಡಿರಿ, ಕೃಷಿಗೆ ಮಾರ್ಕೆಟ್ ಕೊಡ್ರಿ. ಇನ್ನಷ್ಟು ತುಟ್ಟಿ ಆಗಿರಿ, ತುಟ್ಟಿ ಆದ್ರೆ ರೈತ ಹೋಗಿ ಮುಡ್ತೈತಿ, ಖರೀದಿ ಮಾಡೋ ಶಕ್ತಿ ಅವ್ರಿಗೆ ಬರ್ತೈತಿ. ಇವೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ನೀವು ನಮಗಿಂತ ಜಾಣರಿದ್ದೀರಿ. ಆದರೆ ಇದನ್ನು ಜಾಣ ಮರವು ಮಾಡಿ ಇದನ್ನು ಮರೆಸ್ತಾ ಇದ್ದೀರಿ. ನಾವು ಇಂಡಸ್ಟ್ರಿ ಬೆಳೆಸ್ತೀವಿ, 10 ಲಕ್ಷ ಉದ್ಯೋಗ ಕೊಡ್ತೀವಿ. 10 ಲಕ್ಷ 20 ಲಕ್ಷ ಇಲ್ಲರಿ. ಈಗ ರಾಷ್ಟ್ರ ಮಟ್ಟದಾಗ